ಇದೆ ಇಲ್ಲಿ ಹಣ ಒಂದು 7-8 ಕಿಲೋಮೀಟ್ರಿಂದ ದೂರ ಇದೆ, ಜಾಮ್ ಇದೆ ಸರ್. ಜಾಮ್ ಇದೆ. ಈ ಜಾಮ್ ಇದೆ ಅಂತ ಗೊತ್ತಿದ್ರು ನೀವು ರಾಂಗ್ ರೂಟಲ್ಲಿ ಬಂದ್ರಲ್ಲ, ಇದು ಸಮಸ್ಯೆ ಉಂಟು ಮಾಡಲ್ವಾ? ಸಮಸ್ಯೆ ಉಂಟು ಮಾಡುತ್ತೆ. ಆದರೂ ಗಾಡಿಯಲ್ಲಿ ಲೋಡಿಂಗ್ ಮಾಡಿಸ್ಲೇಬೇಕು, ಈಗ ಅರ್ಜೆಂಟ್ ಇರೋದಕ್ಕೋಸ್ಕರ. ಏನಕ್ಕೆ ಈ ಥರ ಸಮಸ್ಯೆ ಆಗ್ತಾಯಿದೆ ಇಲ್ಲಿ? ಸರ್, ರೈಲ್ವೆ ಟ್ರ್ಯಾಕಿಂದ ಅದು ಕಡೆನೂ ಜಾಮು, ಇದು ಕಡೆಯಿಂದ ಜಾಮ್ ಆಗ್ತಿರೋದ್ರಿಂದ ಸಮಸ್ಯೆ. ಬಟ್ ಸಮಸ್ಯೆ ಇದೆ ಅಂತ ನಿಮಗೆ ಗೊತ್ತು, ಬಟ್ ಆದರೂ ನೀವು ರಾಂಗ್ ರೂಟಲ್ಲಿ ಬರ್ತೀರಾ, ಇದು ಇನ್ನೂ ಸಮಸ್ಯೆ ಆಗಲ್ವಾ? ಸಮಸ್ಯೆ ಆಗುತ್ತೆ ಸರ್. ಅದು ಸಮಸ್ಯೆ ಅಂತೀರಾ ನೀವು, ಮತ್ತೆ ಈ ಥರ ಬಂದರೆ ಇನ್ನೂ ಸಮಸ್ಯೆ ಆಗುತ್ತೆ. ಅದು ಗೊತ್ತಿದ್ರು ನೀವು ಇನ್ನೂ ಸಮಸ್ಯೆ ಕ್ರಿಯೇಟ್ ಮಾಡಿದ್ರೆ ಇದು ಸರಿ? ನೀವು ನಿಮ್ಮ ಪ್ರಕಾರ ಇದು ಸರಿನಾ ತಪ್ಪ? ತಪ್ಪು ಸರ್, ತಪ್ಪು. ತಪ್ಪು. ಓಕೆ, ಇದು ಏನು ಮಾಡಿದರೆ ಇಲ್ಲಿ ಈ ಥರ ಸಮಸ್ಯೆ ಪರಿಹಾರ ಸಿಗುತ್ತೆ? ಸರ್, ಡಬಲ್ ರೋಡ್ ಮಾಡ್ಬೇಕು ಸರ್. ಡಬಲ್ ರೋಡು. ಹ್ಞೂ. ಓಕೆ, ಎಷ್ಟು ಗಂಟೆಯಿಂದ ಈ ಟ್ರಾಫಿಕಲ್ಲಿ ನೀವು ಇದ್ದೀರಾ ಇಲ್ಲಿ? ಸರ್, ನಾನು ಒಂದು 1 ಅವರ್ ಆಯಿತು ಬಂದು. 1 ವಾರ ಆಯಿತು. ಹ್ಞೂ. ಅಣ್ಣ, ಇದು ಇಲ್ಲಿ ಸಮಸ್ಯೆ ಇರೋದು ಗೊತ್ತು, ಟ್ರಾಫಿಕ್ ಜಾಮ್ ಸಮಸ್ಯೆ. ಆದರೂ ನೀವು ರಾಂಗ್ ರೂಟಲ್ಲಿ ಬಂದಿದ್ದೀರಾ, ಇನ್ನೂ ಬೇರೆಯವ್ರಿಗೆ ಸಮಸ್ಯೆನೂ ಕೊಡ್ತಾಯಿದ್ದೀರಾ. ಯಾಕೆ ಈ ಥರ ಮಾಡ್ತೀರಾ ನೀವು? ಸರ್, ಲಾರಿಗಳಿದೆ ಅಂದ್ಬಿಟ್ಟು ಅದಕ್ಕೆ ಲಾರಿಗಳು ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಒಂದು ಲೇನಲ್ಲಿ ಬರ್ತಾಯಿದೆ, ಆದರೆ ನೀವು ಆಪೋಸಿಟ್ ಲೇನಲ್ಲಿ ಬಂದು ಇನ್ನೂ ಸಮಸ್ಯೆ ಕ್ರಿಯೇಟ್ ಮಾಡ್ತಾಯಿದ್ದೀರಾ. ಬೇರೆಯವ್ರಿಗೆ ಸಮಸ್ಯೆ ಆಗಲ್ಲ? ಬರಲ್ಲ ಅಂತ ಹೇಳಿ ಇವಾಗ ನಿಮ್ಮನ್ನು ನೋಡಿ ಎಷ್ಟು ಅಲ್ಲ, ನಿಮ್ಮನ್ನು ನೋಡಿ ಎಷ್ಟು ಜನ ಹಿಂದೆ ಬಂದಿದ್ದಾರೆ ನೋಡಿ. ಈ ಥರ ಸಮಸ್ಯೆ ಇದೆ ಅಂತ ಗೊತ್ತಿದ್ರು, ಆದರೆ ಇನ್ನೂ ನೀವು ಈ ಥರ ಮಾಡ್ತಿದ್ರೆ ಇನ್ನೂ ಸಮಸ್ಯೆ ಆಗಲ್ವಾ? ಆಗುತ್ತೆ. ಆದಷ್ಟು ನೀವು ಒಂದು ಲೈನ್ ಫಾಲೋ ಮಾಡೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಲೈನಲ್ಲಿ ಬಂದರೆ ಟ್ರಾಫಿಕ್ ಜಾಮ್ ಇನ್ನೂ ಕಡಿಮೆ ಆಗುತ್ತೆ. ಟ್ರಾಫಿಕ್ ಸಮಸ್ಯೆ ಆಗ್ತಾಯಿದೆ, ಆದರೂ ನೀವು ರಾಂಗ್ ರೂಟಲ್ಲಿ ಬಂದಿದ್ದೀರಾ. ಏನು ಕಾರಣ ಸರ್ ನೀವು ಟ್ರಾಫಿಕ್ ರಾಂಗ್ ರೂಟಲ್ಲಿ ಬರೋಕ್ಕೆ? ಎಮರ್ಜೆನ್ಸಿಯಾಗಿ ಹೋಗ್ಬೇಕಾಗಿದೆ. ಓಕೆ, ಯಾಕೆ ಈ ಸಮಸ್ಯೆ ಆಗ್ತಾಯಿದೆ ಸರ್ ಇಲ್ಲಿ? ರೈಲ್ವೆ ಬ್ರಿಡ್ಜ್ ಮಾಡಬೇಕು, ಒಂದು ಎಷ್ಟು ವರ್ಷದಿಂದ ಮಾಡ್ತಾರೆ ಗೊತ್ತಿಲ್ಲ. ಓಕೆ, ಎಷ್ಟೊತ್ತಿಂದ ಇದ್ದೀರಾ ಇಲ್ಲಿ ಟ್ರಾಫಿಕಲ್ಲಿ? ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆ ಆಯಿತು. ಹೌದು. ಎಲ್ಲಿಗೆ ಹೋಗ್ಬೇಕು ನೀವು ಇಲ್ಲಿ? ಹೊಸಕೋಟೆಗೆ ಹೋಗ್ಬೇಕು ಅರ್ಜೆಂಟಾಗಿ, ಹಾಸ್ಪಿಟ್ಲಿಗೆ. ಇಲ್ಲಿ ಪಾಸ್ ಮಾಡೋಕ್ಕೆ ಅರ್ಧ ಗಂಟೆ ಆಗುತ್ತಾ? ಅರ್ಧ ಗಂಟೆ ಆಗುತ್ತೆ, 1 ಅವರ್ ಆಗುತ್ತೆ. ಈಗ ನಮ್ಮಿಂದ 1 ಕಿಲೋಮೀಟ್ರ್ ಇದೆ. ಓಕೆ, ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ? ತುಂಬ ವರ್ಷಗಳಿಂದ ಇದೆ. ಹಾರೋಹಳ್ಳಿ. ಎಷ್ಟು ವರ್ಷದಿಂದ ಈ ರೋಡಲ್ಲಿ ಓಡಾಡ್ತಾ ಇದ್ದೀರಾ? ಸುಮಾರು ಒಂದು 6 ವರ್ಷದಿಂದ ಓಡಾಡ್ತಿರ್ತೀನಿ. ಓಕೆ, ಯಾವಾಗಲೂ ಇದೇ ರೀತಿ ಸಮಸ್ಯೆ ಇದೆಯಾ? ಯಾವಾಗಲೂ ಇದೇ ರೀತಿ ಸರ್. ಏನಕ್ಕೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ? ಇದು ರೈಲ್ವೆ ಗೇಟ್ ಇದೆ, ಅದರಲ್ಲಿ ಬ್ಲಾಕ್ ಮಾಡಿದ್ರೆ, ಅದೇ ಗೇಟ್ ಹಾಕಿದ್ರೆ ಎಲ್ಲಿ ತನಕ ಏರಿಯಾ ಪೇರಿನ ಲಾಸ್ಟ್ ಆ ಕಡೆ ಕಟ್ಸೇಸ್ತಾನೆ ಕಡೆ ಪೆಟ್ರೋಲ್ ಬಂಕ್ ತವ. ಓಕೆ, ತಿಮ್ಶೆಟ್ನಳ್ಳಿ ಆ ಟಿಮ್ಶೆಟ್ನಲ್ಲಿ ಕಾರ್ಸಿಂದ. ಎಷ್ಟೊತ್ತಿಂದ ಇದ್ದಾರೆ ಟ್ರಾಫಿಕಲ್ಲಿ? ನಾವು ಸುಮಾರು 20 ನಿಮಿಷದಿಂದ ಹಿಡಿದೀವಿ ಸರ್. 20 ನಿಮಿಷ. ಏನು ಮಾಡಬೇಕು ಈ ಸಮಸ್ಯೆ ಬಗೆಹರಬೇಕಂದ್ರೆ? ಸರ್, ಫಸ್ಟು ಗೌರ್ಮೆಂಟಿಂದ ಏನಾದರೂ ಬ್ರಿಡ್ಜ್ ಹಾಕಬೇಕು, ಇದು ಫ್ಲೈಓವರ್ ಒಂದು ಆಗಬೇಕು. ಹಂಗಿಲ್ಲಂದರೆ ಅದು ಹಾಕ್ಲೇಬೇಕು. ಹಂಗಿಲ್ಲಂದರೆ ನಾವು ಜನಗಳಿಗೂ ಸ್ವಲ್ಪ ಸಿವಿಕ್ ಸೆನ್ಸ್ ಬೇಕು. ಎಲ್ಲ ಕ್ರಾಸ್ ಮಾಡಿ ಹೋಗಿ ಅಲ್ಲಿ ಅಡ್ಡ ಮಾಡ್ಕೊಳ್ತಾರೆ, ಹೋಗೋದು ಆಗೋದಿಲ್ಲ, ಅವರಿಂದ ಹಿಂದ್ಗಡೆ ಬರೋದು ಆಗೋದಿಲ್ಲ. ಏನು ಸಮಸ್ಯೆ ಸರ್ ಇದು? ಸ್ವಲ್ಪ ಒಂದು ಸಿವಿಕ್ ಸೆನ್ಸ್ ಬೇಡಬಹುದು ಮಕ್ಕಳಿಗೆ. ಸ್ನೇಹಿತರೆ, ನೋಡ್ಬೋದು, ಇವರೆಲ್ಲ ಲೇನ್ ಫಾಲೋ ಮಾಡ್ತಾಯಿದ್ರೆ, ಇವರೆಲ್ಲ ಆಪೋಸಿಟ್ ಲೇನಲ್ಲಿ ಬಂದು ಇನ್ನೂ ಟ್ರಾಫಿಕ್ ಜಾಮ್ ಇದು ಮಾಡ್ತಾಯಿದ್ದಾರೆ. ಇವರಿಗೆ ಬೇಸಿಕ್ ಸಿವಿಕ್ ಸೆನ್ಸ್ ಇರಬೇಕು. ಎಲ್ಲ ಸರ್ಕಾರನೇ ಮಾಡಬೇಕಂತಿಲ್ಲ, ಜನರಿಗೂ ಒಂದು ಸಿವಿಕ್ ಸೆನ್ಸ್ ಫಾಲೋ ಮಾಡಿದ್ರೆ ಅರ್ಧ ಸಮಸ್ಯೆಯಲ್ಲಿ ಪರಿಹಾರ ಆಗುತ್ತೆ. ನೀವು ರಾಂಗ್ ರೂಟಲ್ಲಿ ಬರ್ತಾ ಇದ್ದೀರಾ, ಆಲ್ರೆಡಿ ಇಲ್ಲಿ ಟ್ರಾಫಿಕ್ समस्या ಇದೆ. नहीं, इधर अभी हाल देखिए, इधर अभी ट्रैफिक प्रॉब्लम है. आप फिर भी रॉन्ग रूट में आ रहे हो, प्रॉब्लम नहीं होगा? और प्रॉब्लम होगा ही ना, क्या कर सकते हैं? 8 घंटा का ड्यूटी को इधर 15 घंटा लग रहा है जाने आने में, ट्रैफिक वजह से. कितना टाइम से वेट कर रहे हैं आप ट्रैफिक में? 40 मिनट्स है. 40 मिनट्स है. क्या प्रॉब्लम है इधर? ये जो पास में रेलवे क्रॉसिंग है ना, उसकी वजह से मतलब इधर ट्रैफिक सिग्नल है, कोई मानता नहीं है सिग्नल. क्या करना चाहिए इसको देखना चाहिए सरकार को, क्या सुधार करेगा या नहीं करेगा. नहीं करने के बाद बहुत प्रॉब्लम होता है जाने आने में. आपको इस प्रॉब्लम के जैसे काम करने के लिए नहीं हो रहा है, टाइम बहुत जा रहा है, ज़्यादा टाइम लग रहा है. 8 घंटा का ड्यूटी को 15 घंटा करने पड़ रहा है, किधर से करेगा? अब बोलता है सरकार की बेंगलोर में उधर. सरकार क्या करना चाहिए? उसको ये सब देख करके सुधार करना चाहिए. हम लोग क्या कर सकते हैं, जैसा है वैसा ही करना है. ठीक है, थैंक यू. ನೀವು ರಾಂಗ್ ರೂಟಲ್ಲಿ ಬರ್ತಾ ಇದ್ದೀರಾ, ಆಲ್ರೆಡಿ ಟ್ರಾಫಿಕ್ ಇದೆ, ಏನಕ್ಕೆ ಈ ಥರ ಬಂದರೆ ಇನ್ನೂ ಬೇರೆಯವ್ರಿಗೆ ಸಮಸ್ಯೆ ಆಗೋದಿಲ್ವಾ? ಹೇಳಿ. ನಿಮ್ಮನ್ನು ನೋಡಿಕೊಂಡು ಇವಾಗ ನೀವು ಬೇರೆಯವ್ರು ನೋಡ್ಕೊಬಂದ್ರಿ, ನಿಮ್ಮನ್ನು ನೋಡ್ಕೊಂಡು ಇನ್ನೊಬ್ಬರು ಬರಲ್ವಾ? सॉरी, ऑलरेडी ट्रैफिक है, आप फिर भी रॉन्ग रूट में आ रहे हो, औरों को प्रॉब्लम नहीं होगा? प्रॉब्लम होगा सर. क्यों फिर ऐसा करते हो? इसलिए सर, ಆಲ್ರೆಡಿ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ, ನೀವು ಮತ್ತೆ ರಾಂಗ್ ರೂಟಲ್ಲಿ ಬರ್ತಾ ಇದ್ದೀರಾ, ಬೇರೆಯವ್ರಿಗೆ ಸಮಸ್ಯೆ ಆಗೋದಿಲ್ವಾ ಇದರಿಂದ? ಬೇರೆಯವ್ರ ಸಮಸ್ಯೆ ಅಂದರೆ ಇವಾಗ ಅರ್ಜೆಂಟ್ ಇದ್ದರೆ ಅವ್ರು ಏನು ಮಾಡಬೇಕಲ್ರಿ?
ಅರ್ಜೆಂಟ್ ಇದೆ ಅಂದರೆ ನೀವು ಬೇರೆಯವ್ರನ್ನ ಬ್ಲಾಕ್ ಮಾಡಿ ನೀವು ಇನ್ನೊಂದು ಸಮಸ್ಯೆ ಮಾಡ್ಕೊಂಡು ಬರ್ತೀರಾ. ಇವಾಗ ನೋಡಿ ಆಪೋಸಿಟ್ ಬರೋ ಗಾಡಿಗಳು ಹೋಗೋಕ್ಕಾಗಲ್ಲ. ಹೋಗಕ್ಕಾರೆ ಅದು ನಾವೇನು ಮಾಡೋಕ್ಕಾಗ್ತದೆ, ಇವಾಗ ಅರ್ಜೆಂಟ್ ಇರ್ತದೆ. ಅವರೆಲ್ಲ ಇವಾಗ ಒಂದು ಲೈನ್ ಫಾಲೋ ಮಾಡಿದ್ರೆ ಬೇರೆ ಗಾಡಿ ಪಾಸ್ ಆಗ್ಬೋದಲ್ಲ, ಟ್ರಾಫಿಕ್ ಬೇಗ ಕ್ಲಿಯರ್ ಆಗುತ್ತಲ್ವಾ? ಇರ್ತೀವಿ ನಾವಿನ್ನು ಒಂದು 2 ಅವರ್ ಆದ್ರೂ ಇಲ್ಲೇ ಇರ್ತೀವಿ. ಎಷ್ಟೊತ್ತಿಂದ ಇದೆ ಇವಾಗ ಅರ್ಧ ಅವರ್ ಆಯ್ತು ಇಲ್ಲೇ ಇದ್ದೀವಿ ನಾವು. ಇಲ್ಲೇ ಇದೀವ. ಇನ್ನು ಪಾಸ್ ಮಾಡೋಕೆ ಇನ್ನೂ ಎಷ್ಟೊತ್ತಾಗುತ್ತೆ? ಇನ್ನೂ ಒಂದು ಅರ್ಧ ಅವರ್ ಮೇಲೆ ಆಗ್ತದೆ ಇಲ್ಲಿ ಹೋಗೋದು. ರಾಂಗ್ ರೂಟಲ್ಲಿ ಹೋದ್ರೂ ಅರ್ಧ ಅವರ್ ಆಗುತ್ತೆ. ಇದು ಲೇನ್ ಫಾಲೋ ಮಾಡ್ಕೊ ಬಂದರೆ ಲೈನ್ ಫಾಲೋ ಮಾಡ್ಕೊಂಬಂದ್ರೆ ಇನ್ನೂ 2 ಅವರ್ ಆಗ್ತದೆ. ಇನ್ನೂ 2 ಅವರು. ನೋಡ್ಬೋದು ಸ್ನೇಹಿತರೆ, ರಾಂಗ್ ರೂಟಲ್ಲಿ ಬಂದು ಅರ್ಧ ಗಂಟೆ ಅಂತಾರೆ, ಮತ್ತು ಅವರು ಜಸ್ಟಿಫಿಕೇಶನ್ ಕೊಟ್ಕೋತಾರೆ ಪ್ರಾಬ್ಲಮ್ಮು ಅದು ಇದು ಅಂತ. ಅದು ಜನ ಈ ಥರ ಮಾಡೋದ್ರಿಂದ ಇಲ್ಲಿ ಸಮಸ್ಯೆ ಬಗೆಹರಿಯೋದಿಲ್ಲ, ಇನ್ನೂ ಉಟ್ಕೊಳ್ಳುತ್ತೆ. ಜನ ನಾವು ಇಲ್ಲಿ ಮುಖ್ಯವಾಗಿ ಜನ ತಿಳ್ಕೊಂಡು ಲೇನ್ ಫಾಲೋ ಮಾಡ್ಕೊಂಡು ಬರಬೇಕು. ಅಣ್ಣ ಎಷ್ಟೊತ್ತಿಂದ ಬರ್ತಾಯಿದ್ದೀರಾ ಇಲ್ಲಿ? ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆಯಿಂದ ಟ್ರಾಫಿಕ್ ಜಾಮಲ್ಲಿ ಸಿಲ್ಕಿದ್ದೀರಾ? ಏನು ಸಮಸ್ಯೆ ಇಲ್ಲಿ? ರೈಲ್ವೆ ಗೇಟು ಏನು ಪರಿಹಾರ ಏನು ಇದಕ್ಕೆ? ಏನು ಗೌರ್ಮೆಂಟೇ ಮಾಡಬೇಕು ಪರಿಹಾರ. ಫ್ಲೇವರ್ ಮಾಡ್ಸಕ್ಕೆ ಹೇಳ್ರಿ. ಏನು 4 ಅವರ್ 5 ಅವರ್ ಜಾಮ್ ಯಾವಾಗೂ ಡೈಲಿ ಓಡಾಡಿ ಬೇಜಾರಾಗ್ಬಿಟ್ಟಿದೆ ಅಣ್ಣ. ಏನಕ್ಕೆ ಸರ್ಕಾರಲ್ಲೇ ಸಾಲ್ವ್ ಮಾಡ್ಬೇಕು. ನಾನು ನೀನು ಏನು ಮಾಡೋಕ್ಕಾಗಲ್ಲ. ಅಲ್ಲ, ಏನು ಮಾಡಬೇಕು ಸರ್ಕಾರ? ಅದೇ ಇಲ್ಲ, ಒಂದು ಫ್ಲೇವರ್ ಕಟ್ಸಕ್ಕೆ ಹೇಳ್ರಿ. ಫ್ಲೇವರ್ ಕಟ್ಸಿದ್ರೆ ಎಲ್ಲ 5 ನಿಮಿಷಕ್ಕೂ 2 ನಿಮಿಷಕ್ಕೂ ಬರ್ತಾ ಇರ್ತವೆ. ಎಷ್ಟು ವರ್ಷದಿಂದ ಇದೆ ಈ ಸಮಸ್ಯೆ? ಸುಮಾರು ವರ್ಷನಿಂಕ ಇದೆ, ಸುಮಾರು 10-20-30 ವರ್ಷನಿಂಕ. ನೀವು ರೆಗ್ಯುಲರ್ ಓಡಾಡ್ತೀರಾ ಈ ಕಡೆ? ಹೌದು, ನಾನು ವಕೀಲನಾಗಿ ಪ್ರತಿ ದಿವಸ ಇದೇ ರಸ್ತೆಯಲ್ಲಿ ಓಡಾಡ್ತೀನಿ. ಬಟ್ ಸಮಸ್ಯೆ ಹೇಳ್ಬಾರ್ದು, ಅಷ್ಟೊಂದು ದೊಡ್ಡ ಸಮಸ್ಯೆ ಇದೆ. ನೋಡಿ, 1 ಗಂಟೆಯಿಂದ ಇಲ್ಲಿ ನಿಂತಿದ್ದೀನಿ ನಾವು ಇಲ್ಲೇ ನಿಂತಿದ್ದೀರಿ, ಬರೀ ಎಲ್ಲರೂ ಇದೇ ರೀತಿ ಪಾಸ್ ಆಗ್ತಾನೆ ಇದ್ದಾರೆ. ಪೊಲೀಸ್ನವ್ರು ಇಲ್ಲ ಇಲ್ಲಿ. ಬಟ್ ಇಲ್ಲಿಂದು ಆ ರೈಲ್ವೆ ಗೇಟಿನ ಸಮಸ್ಯೆ ಯಾವಾಗ ತೀರ್ತದೆ, ಇಲ್ಲಿನ ಜನರಿಗೆ ಯಾವಾಗ ನೆಮ್ಮದಿ ಸಿಗುತ್ತೆ ಅಂತ ನನಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ಓಕೆ, ಎಷ್ಟು ವರ್ಷದಿಂದ ಸಮಸ್ಯೆ ಇದೆ ಸರ್ ಇದು? ಸುಮಾರು ವರ್ಷಗಳಿಂದ. ಇತ್ತೀಚೆಗೆ ಈ ಡೆವಲಪ್ಮೆಂಟ್ ಹೆಚ್ಚಾಗಿ ಆಗ್ತಾ ಇರೋದ್ರಿಂದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಈಗ ನೋಡಿದಿರಲ್ಲ, ಇಲ್ಲೆಲ್ಲ ಅಪಾರ್ಟ್ಮೆಂಟ್ಸು ಮತ್ತು ಇಲ್ಲೆಲ್ಲ ವಿಲಾಸು ಪ್ರಾಜೆಕ್ಟ್ಸ್ ನಡೀತಾ ಇರೋದ್ರಿಂದ ಎಲ್ಲರೂ ಇದೇ ರಸ್ತೆಯಲ್ಲಿ ಹೋಗಬೇಕು. ಇಲ್ಲಿ ನೋಡಿದ್ರೆ ನೋಡಿ, ಈಗ ಸ್ಕೂಲ್ ಗಾಡಿಗಳು ಈಗ ನೋಡ್ತಾ ಇದ್ದೀರಲ್ಲ. ಈಗ ನಾನು 1.5 ಗಂಟೆ ಆಯಿತು ಇಲ್ಲಿ ನಿಂತಿದ್ದೀನಿ. 1.5 ಗಂಟೆಯಿಂದ ಇಲ್ಲೇ ನಿಂತು. ಸರ್ಕಾರ ಏನಾದರೂ ಕ್ರಮ ತಗೊಂಡಿದೆಯಾ ಇದ್ರ ಬಗ್ಗೆ? ದಯವಿಟ್ಟು ಇಲ್ಲಿನ ಶಾಸಕರಾಗಲಿ ಸರ್ಕಾರದವರಾಗಲಿ ಅತಿ ಬೇಗನೆ ಈ ಸಮಸ್ಯೆನ ಪರಿಹಾರ ಹುಡುಕಿ ಇದನ್ನು ಬಗೆಹರಿಸ್ಬೇಕಂತ ನಾನು ನಿಮ್ಮ ಮೀಡಿಯಾ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನೀವು ನೋಡ್ಬೋದು, ನಾವು ಆಗಲೇ ಹೇಳ್ದಂಗೆ ರೈಲ್ವೆ ಗೇಟ್ ಜಾಮ್ ಇರೋದ್ರಿಂದ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ ಅಂತ. ಅಣ್ಣ ಏನಾಯ್ತು ಇಲ್ಲಿ ಇವಾಗ? ಸರ್, ರೈಲ್ವೆ ಗೇಟಿಂದ ಸ್ಲೋ ಬರ್ತಾ ಇದೆ. ಇವರು ಡಬಲ್ ಲೈನಲ್ಲಿ ಬಂದು ಫಾಸ್ಟಾಗಿ ಬಂದು ಹೊಡೆದಿದ್ದಾರೆ. ಅಲ್ಲಿ ಡಬಲ್ ಲೈನ್, ಒಂದು ಸಿಂಗಲ್ ಲೈನಲ್ಲಿ ಬರ್ದಿರಾ ಡಬಲ್ ಲೈನಲ್ಲಿ ಬಂದಿದ್ದಾರೆ. ಪೊಲೀಸರು ಅಲ್ಲಿಂದ ಹೇಳ್ಕೊಂಡೇ ಬರ್ತಾ ಇದ್ದಾರೆ ಸಿಂಗಲ್ ಲೈನಲ್ಲಿ ಬನ್ನಿ ಅಂತ. ಇವರು ಕೇಳ್ದಿರಾ ಬಂದು ಡಬಲ್ ಲೈನಲ್ಲಿ ಬಂದು ಹೊಡೆದಿದ್ದಾರೆ. सर व्हाट हैपेंड? भैया बच्चे बैठा हुआ है। भैया बम्पर टू बम्पर ट्रैफिक है, मेरे भी पीछे एकदम क्लोज गाड़ी है, सामने ब्रेक लगा, मैं भी ब्रेक मारा, ऐसा नहीं है कि मैं वो नहीं किया। ठीक है, किस वजह से? ಸರ್, ನಾವು ಒಂದು ಅವೇರ್ನೆಸ್ ವೀಡಿಯೋ ಮಾಡ್ತಾ ಇದ್ದೀವಿ. ಒಂದು ಬೈಟ್ ದೊಡ್ಡದು ಫ್ರೀ ಆಗ್ತದೆ ಸರ್. ಯೂಟ್ಯೂಬ್ಗೆ ಇದು ಮಾಡ್ತಾರದು ಅವೇರ್ನೆಸ್. ಒಂದು ಬೈಟ್ ಕೊಡ್ತೀವಿ ನಾವು. ಹಂಗೆಲ್ಲ ಯೂಸ್ ಮಾಡಿದ್ರೆ ಅಲ್ಲ ಸರ್, ನೀವು ಇದೆಲ್ಲ ಹಾಕ್ಸಿದ್ದೀರಲ್ಲ ಅದ್ರ ಬಗ್ಗೆ ಹೇಳಿ. ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಅದೇ ಅದು ಹೇಳ್ಬಿಡಿ ಸರ್. ಸಾಕು, ಒಂದು ಬೈಟ್ ಕೊಡಿ ಸರ್, 1 ನಿಮಿಷ ಸರ್. ಅದು ಬೇರೆ ಬೇರೆ ಇನ್ನೊಂದು ಇದಾಗಬೇಡ್ದು, ಮಿಸ್ಗೈಡ್ ಆಗಬೇಡ್ದು. ಕೆಲವೊಂದೆಲ್ಲ ಮಾತಾಡಿದ್ದು ನಾನು ನೋಡ್ತಾ ಇದ್ದೀನಿ, ನಾವೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸರ್, ಮಿಸ್ಗೈಡ್ ಏನಾಗಿಲ್ಲ, ಅದು ಏನೈತೆ ಅದನ್ನೇ ಮಾತಾಡ್ತಾ ಇರೋದು. ಇಲ್ಲ, ನನಗೆ ಹೇಳ್ತಾ ಇದ್ರು, ಈಗ ಪೊಲಿಟಿಕಲಿ ಸ್ಟ್ರಾಂಗ್ ಇರೋರು ನಮಗೆ ಅಡ್ವೈಸ್ ಮಾಡಬಹುದು, ಈ ಕೆಲಸ ಆಗೋದು ಪರವಾಗಿ ಮಾತಾಡ್ಬೋದು ಅಂತ ನಾನು ಹಾಕಿ ಇಲ್ಲಿ
ಮಾಡಿ ನಾವು ಇನ್ನೂ ಬೇರೆ ಬೇರೆ ಮಾಡ್ತಾ ಇದೀವಿ. ವಿತಿನ್ ಈ ವೀಕಲ್ಲಿ ಒಂದು ಹಂತಕ್ಕೆ ಬರ್ತದೆ. ಬಟ್ ಬ್ರಿಡ್ಜ್ದು ಬಗ್ಗೆ ಇವುಗಳ ಬಗ್ಗೆ ಸರ್ ಬ್ರಿಡ್ಜ್ ಬಗ್ಗೆ ಹೇಳ್ಬೇಡಿ ನೀವು, ಟ್ರಾಫಿಕ್ ಬಗ್ಗೆ ಇದಕ್ಕೆ ಏನೇನು ನೀವು ಹೇಳಂಗಿಲ್ಲ ಇವಾಗ ಅವರು ಇದೈತಲ್ಲ ಸರ್ಕಾರ, ಅದೇ ಸರ್ಕಾರದ ನನ್ನ ವಿರುದ್ಧ. ಆಯಿತಾ ಗೈಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಇತ್ತೀಚೆಗೆ ನಾವು ವಿಡಿಯೋ ಹಾಕಿದ್ದು ಒಂಥರ ರೆಸೊಲ್ಯೂಷನ್ ಥರ ಆಗ್ಬಿಟ್ಟಿದೆ. ಈಗ ಇಡೀ ಕರ್ನಾಟಕದಲ್ಲೇ ಅಲ್ಲೊಂದು ಹಾಕಿದ್ದಾರೆ ನೋಡಿ, ಒಂದು ಕ್ಯಾಮ್ರಾ ಹಾಕಿದ್ದಾರೆ. ಹೆಂಗಂದರೆ ಕೊರಳೂರು ರೈಲ್ವೆ ಸ್ಟೇಷನ್ ಹತ್ರ, ರೈಲ್ವೆ ಗೇಟ್ ಹತ್ರ ಬಂದ್ಬಿಟ್ಟು ಇಲ್ಲಿ ಟ್ರಾಫಿಕ್ ಆಗ್ತಾಯಿದ್ರೆ ಅವರು ಸ್ಟೇಷನ್ ಒಳಗಡೆ ಕೂತ್ಕೊಂಡು ವಿಡಿಯೋ ಒಳಗಡೆ ಮಾನಿಟರ್ ಮಾಡಿ ಯಾರ್ಯಾರು ವೈಲೆನ್ಸ್ ಮಾಡ್ತಾಯಿದ್ದಾರೋ, ಇಲ್ಲಿ ಟ್ರಾಫಿಕ್ ರೂಲ್ಸ್ನ ಯಾರ್ಯಾರು ಬ್ರೇಕ್ ಮಾಡ್ತಾಯಿದ್ದಾರೋ ಅವ್ರಿಗೆಲ್ಲ ನಮ್ಮ ಒಂದು ಪೊಲೀಸ್ ಸಿಬ್ಬಂದಿಯವರು ಏನಿದ್ದಾರೋ ಅವರು ಪೆನಾಲ್ಟಿ ಫೈನ್ ಆಗ್ತಾಯಿದ್ದಾರೆ. ಸೊ ನಾವು ವಿಡಿಯೋ ಒಂದು ಮಾಡಿದಾದಮೇಲೆ ಖುದ್ದಾಗಿ ಪೊಲೀಸ್ ಟೀಮೇ ಪ್ರತಿ ಸಲ ಈ ನಡುವೆ ಎಸ್ಪೆಷಲಿ ಒಂದು 3-4 ಡೇಸಿಂದ ಅವರೇ ಖುದ್ದಾಗಿ ಬಂದು ಟ್ರಾಫಿಕ್ನ ಒಂದು ಸಮಸ್ಯೆ ಏನಿದೆಯಲ್ಲ ರಾಂಗ್ ರೂಟಲ್ಲಿ ಹೋಗೋದನ್ನ ಅದನ್ನೆಲ್ಲ ನಿವಾರಣೆ ಮಾಡ್ತಾಯಿದ್ದಾರೆ. ಸೊ ನೋಡಿ, ಇದನ್ನೆಲ್ಲ ನೀವು ನೋಡ್ಬೋದು. ಸೊ ಸ್ನೇಹಿತರೆ, ನೀವು ನೋಡ್ಬೋದು ಇಲ್ಲಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋಸ್ಕರ ಪೊಲೀಸವರು ಬ್ಯಾರಿಕೇಡ್ ಹಾಕ್ತಾಯಿದ್ದಾರೆ. ಯಾಕಂದರೆ ಇಲ್ಲಿ ಡೈಲಿ ಟ್ರಾಫಿಕ್ ಸಮಸ್ಯೆ ಇರೋದ್ರಿಂದ ಪೊಲೀಸವರು ನೋಡಿ ಮೊದಲು ಬ್ಯಾರಿಕೇಡ್ ಹಾಕಿದ್ರು, ಆದರೆ ಜನ ಫಾಲೋ ಮಾಡ್ತಿರಲಿಲ್ಲ. ಈಗ ನೋಡ್ಬೋದು ನೀವು ಅಲ್ಲಿ ಒಂದು ಕ್ಯಾಮ್ರಾ ಸಹ ಹಾಕಿದ್ದಾರೆ, ಮೈಕ್ ಸಹ ಇದೆ. ಯಾರಾದರೂ ರಾಂಗ್ ರೂಟಲ್ಲಿ ಬಂದಲ್ಲಿ ಪೊಲೀಸವ್ರು ತಕ್ಷಣವೇ ನೋಡಿ ಆ ನಂಬರ್ ನೋಡಿ ಗಾಡಿ ನಂಬರ್ ಸಮೇತ ಇಲ್ಲಿ ಅನೌನ್ಸ್ ಮಾಡ್ತಾರೆ. ಮತ್ತೆ ಇನ್ನೊಂದು ಕೆಲಸ ಆಗ್ತದೆ, ಇಲ್ಲಿ ಬ್ಯಾರಿಕೇಡ್ ಹಾಕೋ ಕೆಲಸ ಮಾಡ್ತಾಯಿದ್ದಾರೆ. ಈ ಬ್ಯಾರಿಕೇಡ್ ಹಾಕೋದ್ರಿಂದ ಯಾರೂ ರಾಂಗ್ ರೂಟಲ್ಲಿ ಬರಲ್ಲ. ಪೊಲೀಸವರು ಒಂದು ಶ್ಲಾಘನೀಯ ಕೆಲಸ ಮಾಡ್ತಾಯಿದ್ದಾರೆ. ನಾವು ಅವ್ರ ಜೊತೆ ಕೈ ಜೋಡಿಸಿ ಇದನ್ನು ಟ್ರಾಫಿಕ್ ಸಮಸ್ಯೆ ಬಗೆಹರಿಯುವಂತೆ ಮಾಡೋಣ. ಸೆಂಟ್ರಲ್ ದೂರೋದು ಮತ್ತೆ ಅದನ್ನೇ ಸೆಂಟ್ರಲ್ಲಿ ದೂರೋದು, ಅಡ್ಡ ದೂರೋದು, ಇಲ್ಲಿ ರೈಲ್ವೆ ಟ್ರ್ಯಾಕ್ ಐತೆ ಅನ್ನೋದು ಒಂದು ಇದಿಲ್ಲ ಇವ್ರಿಗೆ. ಫಸ್ಟ್ ಹೋಗ್ಬೇಕು, ನಾನು ಫಸ್ಟ್ ಹೋಗ್ಬೇಕು ಅನ್ನೋದ್ರಿಂದ ಜಾಮ್ ಆಗುತ್ತೆ ತುಂಬ. ಪೊಲೀಸವ್ರು ಎಷ್ಟು ನಿಯಂತ್ರಣ ಮಾಡಿದ್ರು ಕೇಳಲ್ಲ ಅವರು. ಹಂಗಾಗಿ ಇವತ್ತು ಸಾಹೇಬ್ರ ಖುದ್ದಾಗಿ ನಿಂತ್ಕೊಂಡು ಎಲ್ಲರಿಗೂ ಅವೇರ್ನೆಸ್ ಬರ್ತಾ ಇದೆ. ಒಂದು 4 ದಿನ 5 ದಿನ ಈ ಥರ ಮಾಡಿದ್ರೆ ಪಾಪ ಎಮರ್ಜೆನ್ಸಿ ಇರೋರು ಇರ್ತಾರೆ, ಎಲ್ಲೆಲ್ಲೂ ಇರ್ತಾರೆ. ಸುಮ್ಮನೆ ಸೆಂಟ್ರಲ್ಲಿ ಹೋಗೋದು ಮಾಡೋದು ಎಲ್ಲ ಮಾಡ್ತಾರೆ. ಇದು ನಮ್ಗೇನು ಹಿಡಿದಿಲ್ಲ, ಪಾಪ ಇವ್ರು ನಮ್ಮ ಫ್ರೆಂಡ್ಸ್ ಅವರ ಇವರು ಇವಾಗ ಮಾತ್ರ ಹೇಳ್ತಿದಾರಲ್ಲ ಹೆಲ್ಮೆಟ್ ಮಾತ್ರ. ಇದು ಯಾವಾಗಲೂ ಕಂಜೆಸ್ಟೆಡ್ ಆಗತ್ತೆ. ಇದೇ ಥರ 1 ಕಿಲೋಮೀಟರ್ ಅಲ್ಲ 5 ಕಿಲೋಮೀಟರ್ ನಿಲ್ಲತ್ತೆ ಆ ಕಡೆ ಈ ಕಡೆ. ಅದ್ರ ಬಗ್ಗೆ ಯಾರು ಕೇಳಲ್ಲ, ಪೊಲೀಸು ಕೇಳಲ್ಲ, ಪಬ್ಲಿಕ್ಕು ಕೇಳಲ್ಲ, ಯಾರು ಕೇಳಲ್ಲ. ಇವ್ರು ಹೆಲ್ಮೆಟ್ ಮಾತ್ರ ಕೇಳ್ತಿದಾರಲ್ಲ. ಮತ್ತೆ ಇವಾಗ ಇಲ್ಲಿ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗುತ್ತಲ್ಲ, ಅದಕ್ಕೆ ಯಾರು ರೆಸ್ಪಾನ್ಸಿಬಲ್ ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಇದು ಟ್ರಾಫಿಕ್ ಕ್ಲಿಯರ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ನಾವು ಒಬ್ಬ ಸಾಮಾನ್ಯ ಪಬ್ಲಿಕ್ ಆಗಿ ಹೆಲ್ಮೆಟ್ ಹಾಕಿ ನೋಡೋದು ಅವರು ನಮ್ಮ ಸೇಫ್ಟಿಗೆ ನಮ್ಮದು ಜವಾಬ್ದಾರಿ ಇದೆ. ನಾವು ಅದಕ್ಕೆ ತಕ್ಕಂತೆ ರೆಸ್ಪಾನ್ಸಿಬಲ್ ಮಾಡಬೇಕು, ನಾವು ರೆಸ್ಪಾನ್ಸಿಬಲ್ ಇರಬೇಕು. ಅದಕ್ಕೆ ದಯವಿಟ್ಟು ನಾವು ಅದೇ ಅಂದರೆ ಹೆಲ್ಮೆಟ್ ಹಾಕ್ಬೇಕು. ಅದು ನಾನು ಪಬ್ಲಿಕಲ್ಲಿ ಕೂಡ ಮನವಿ ಮಾಡ್ಕೊತೀನಿ. ಬಟ್ ದಯವಿಟ್ಟು ಇದು ಡೈಲಿ ಇದೇ ಪ್ರಾಬ್ಲಮ್, ತಿಂಗಳು ಪೂರ್ತಿ ಫುಲ್ ಆ ಕಡೆ ಆಗಲಿ ಈ ಕಡೆ ಆಗಲಿ ತುಂಬ ಪ್ರಾಬ್ಲಮ್ ಆಗ್ತಿದೆ ಈ ಟ್ರಾಫಿಕ್. ಇದು ದಯವಿಟ್ಟು ಇದ್ರ ಬಗ್ಗೆ ನೀವು